ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ವೀಟ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ಪಲ್ಲು ಕಲರ್ ಕಾಟನ್ ಥ್ರೆಡ್ ತೊಗೋಬೇಕಾಗುತ್ತೆ ನೀವು. ಹಾಗೆ ಒಂದು ಕುಚ್ಚು ಆದಮೇಲೆ ನಿಮಗೆ ಮಾರ್ಕ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 2 ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು 2 ತರಹದ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಮೊದಲು ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಕಾಟನ್ ಥ್ರೆಡ್ಡಿಂದ ಸೀರೆಗೆ ಮೊದಲು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಮೊದಲು ಒಂದು ಚಿಕ್ಕ ಬೀಡು, ರೌಂಡ್ ಬೀಡು 3 mm ಇರೋದು. ಅದಾದಮೇಲೆ ಒಂದು ವೀಟ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು. 2 ವೀಟ್ ಬೀಡು, 2 ಚಿಕ್ಕ ರೌಂಡ್ ಬೀಡ್ಸು. ಈ ಬೀಡ್ಗಳನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಟಜಲನ್ನು ಹಾಕ್ತಾ ಇದ್ದೀನಿ. 120 ಎಳೆ ತೊಗೊಂಡಿದ್ದೀನಿ ಟಜಲ್ ಮಾಡಲಿಕ್ಕೆ. ಅದನ್ನು ಫೋಲ್ಡ್ ಮಾಡಿದಾಗ 240 ಎಳೆ ಆಗಿದೆ. ಟಜಲನ್ನು ಯಾವ ಥರ ಮಾಡಬೇಕಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ನೀಡಲನ್ನು ಇದರ ಒಳಗಡೆಯಿಂದ ಈ ಥರ ತಗೋತೀನಿ. ಅದಾದಮೇಲೆ ಇವಾಗ ನೆಕ್ಸ್ಟು ಈ ವೀಟ್ ಬೀಡ್ ಇದೆಯಲ್ಲ, ಇದನ್ನು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಗೋಬೇಕು. ನೋಡಿ, ಈ ಥರ ಬರುತ್ತೆ. ಇವಾಗ ಇದಕ್ಕೆ ನಾನು ಮತ್ತೆ ಒಂದು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ ಒಂದು ವೀಟ್ ಬೀಡನ್ನು ಹಾಕಬೇಕು. ಇವಾಗ ಈ ಮೇಲ್ಗಡೆ ಇದೆಯಲ್ಲ ಬೀಡು, ಇದರಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಇದು. ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನು. ಸೀರೆಗೆ ಈ ಥರ ಒಂದು 3-4 ಸಲ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಮತ್ತೆ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು, ಅದಾದಮೇಲೆ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು. ಈ ಎಲ್ಲ ಬೀಡ್ಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಟಜಲನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಟಜಲ್ ಹಾಕಿದ ಮೇಲೆ ಈ ವೀಟ್ ಬೀಡ್ ಇದೆಯಲ್ಲ, ಇದನ್ನು ಈ ಥರ ಮೇಲ್ಗಡೆಯಿಂದ ತರಬೇಕು. ಈ ಥರ ಬರುತ್ತೆ. ಇವಾಗ ಇದಕ್ಕೆ ಒಂದು ರೌಂಡ್ ಬೀಡನ್ನು ಹಾಕ್ತೀನಿ. ರೌಂಡ್ ಬೀಡ್ ಹಾಕಿದ ಮೇಲೆ ಒಂದು ವೀಟ್ ಬೀಡು. ಈ ಬೀಡ್ ಹಾಕಿದ ಮೇಲೆ ಈ ಚಿಕ್ಕ ಬೀಡಿಂದ ಹೊರಗಡೆ ತೆಗಿಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕುಚ್ಚು ರೆಡಿ ಆಗುತ್ತೆ. ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಸರಳವಾಗಿ ಮಾಡ್ಕೊಳ್ಳುವಂತಹ ಡಿಸೈನು. ಹಾಗೆ ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ನೀವು ಹಾಕಿ ಮನೆಯಲ್ಲೇ ಕುಂತು ಅರ್ನಿಂಗನ್ನು ಮಾಡ್ಕೋಬೋದು. ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ ಈ ಥರ ಡಿಸೈನ್ಗಳಿಗೆ. ನೋಡಿ, ಈ ಥರ ಕುಚ್ಚುಗಳು ರೆಡಿ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ನೀವೇ ನೋಡ್ತಾ ಇರ್ಬೋದು. ಇದನ್ನು ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೀರೆಗೆ. ಈ ಡಿಸೈನ್ಗೆ 300 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೆಕೆಂಡ್ ಡಿಸೈನನ್ನು ಕೂಡ ಸೇಮ್ ಇದೆ, ಈ ಥರ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಕಾಟನ್ ಥ್ರೆಡ್ಡಿಂದ ಮೊದಲು ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ನಾನು ರಿಂಗ್ ಬೀಡ್ಗಳಿಗೆ
ಕುಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. 127 ಕುಚ್ಚು ಹಾಕಿ ಇಟ್ಕೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 240 ಆಗುತ್ತೆ. ಇದನ್ನು ಯಾವ ಥರ ಮಾಡಬೇಕಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಯಾವ ಥರ ಕುಚ್ಚು ಕಟ್ಕೋಬೇಕಂದ್ರೆ, ಇದು ಹೋಲ್ ಬಂದಿರುತ್ತಲ್ಲ ರಿಂಗ್ ಬೀಡು, ಅದು ಆ ಕಡೆ ಈ ಕಡೆ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ನೀವು ಇಲ್ಲಿ ಮಿಡಲ್ನಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ಒಂದು ಹೋಲಿಂದ ಮಾತ್ರ ನಾನಿವಾಗ ನೀಡಲನ್ನು ಹಾಕ್ಕೋತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಈ ಥರ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡು ಅದಾದಮೇಲೆ ಇನ್ನೊಂದು ಹೋಲ್ ಇರುತ್ತಲ್ಲ, ಅದರಿಂದನೂ ಕೂಡ ಹೊರಗಡೆ ತೆಗಿಬೇಕು. ಈ ಥರ ನೀಡಲ್ ಈ ಥರ ತೆಗೆದು ಕರೆಕ್ಟಾಗಿ ಸೀರೆಗೆ ನೋಡಿ ಇಟ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸೀರೆಗೆ ಇವಾಗ ಲಾಕ್ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ಥರ ಇವಾಗ ಲಾಕನ್ನು ಮಾಡ್ಕೋಬೇಕು. ತುಂಬ ಸರಳವಾಗಿದೆ. ಮೊದಲೇ ರಿಂಗ್ ಬೀಡ್ಗೆ ಕುಚ್ಚನ್ನು ಹಾಕಿ ಇಟ್ಕೊಂಡು ಬಿಡೋದು. ಅದಾದಮೇಲೆ ಕಾಟನ್ ಥ್ರೆಡ್ಡಿಂದ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ. ಇವಾಗ ಈ ಕಾಟನ್ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ನೆಕ್ಸ್ಟು ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮತ್ತೆ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋತೀನಿ ಸೀರೆಗೆ. ಅದಾದಮೇಲೆ ಕುಚ್ಚು ಹಾಕಿ ರೆಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ನೋಡಿ ಇಲ್ಲಿ ಸೈಡಿಂದ ಹೋಲ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕ್ತೀನಿ. ಇದಕ್ಕೆ ಒಂದು ಈ ಬೀಡನ್ನು ಹಾಕ್ಕೊಂಡು ಈಗ ಇನ್ನೊಂದು ಹೋಲ್ ಇದೆಯಲ್ಲ, ಅಲ್ಲಿಂದ ಹೊರಗಡೆ ತಗೋಬೇಕು. ಈ ಥರ ತಗೊಂಡು ಕರೆಕ್ಟಾಗಿ ಸೀರೆಗೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇವಾಗ ಲಾಕನ್ನು ಮಾಡ್ಕೋಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ಥರ ಒಂದು 3ರಿಂದ 4 ಸಲ ಲಾಕ್ ಮಾಡ್ಕೋಬೇಕು. ತುಂಬ ಸರಳವಾಗಿ ಮಾಡ್ಕೊಳ್ಳುವಂತಹ ಡಿಸೈನು, ಬೇಗನೆ ಕಂಪ್ಲೀಟ್ ಆಗುತ್ತೆ ಇದು. ಕ್ರೋಶೆ ಯಾರಿಗೆಲ್ಲ ಬರಲ್ಲ, ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಈಗ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನಿಮಗೆ ಇನ್ನೂ ಹತ್ರ ಬೇಕಿದ್ದರೆ ಹತ್ರ ಕೂಡ ಮಾಡ್ಕೋಬೋದು. ಇದು ಕುಚ್ಚು ಕೂಡ ಉದ್ದ ನಿಮಗೆ ಜಾಸ್ತಿ ಆಗುತ್ತಂದರೆ ಕಡಿಮೆ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೋಡಿ ಇವತ್ತಿನ ಈ 2 ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದನ್ನು ನಾವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೋಬೇಕಾಗತ್ತೆ. ನಾನು 2 ಮಾಡಿ ತೋರಿಸಿದ್ದೀನಿ. ಈ 2 ಡಿಸೈನ್ಗಳಿಗೂ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಮಾಡಿಕೊಂಡಾಗ. ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.